ಇವತ್ತು ಮಧ್ಯಾಹ್ನ ನಡೆದಂಥ ದುರ್ಘಟನೆ ಯಾರು ಶ್ರೀ ಜೇನಕೆರೆ ಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ವಾಪಸ್ಸು ಊರಿಗೆ ತೆರಳುತ್ತಿದ್ದಂಥ ಹಿಂದೂ ದಂಪತಿಗಳ ಮೇಲೆ ಅವರಿಬ್ಬರೇ ಗಂಡ ಹೆಂಡತಿ ಇದ್ದಾರೆ. ನೀವು 150-200 ಜನ ನೀವು ಸೇರಿಕೊಂಡಿದ್ದೀರಿ. ಅದರಲ್ಲಂತೂ ಒಬ್ಬ ಶಿವಲಿಂಗೇಗೌಡರ ಚೇಲ ಜನರಲ್ಲಿದ್ದರೂ ಸಹ ಬೇರೆ ಯಾವುದೇ ಹಿಂದೂ ಸಮಾಜದ ಯಾವುದೇ ಜನಾಂಗಕ್ಕೆ ಅವಕಾಶವನ್ನು ಕೊಡದೆ ಅಧ್ಯಕ್ಷನಾದಂಥ 3ನೇ ಬಾರಿ ನಗರಸಭೆ ಅಧ್ಯಕ್ಷರಾದಂಥ ಆತನ ಮಗ, ಇದೇ ಹುಡುಗ ಹಿಂದೆ ಪ್ಯಾಲೆಸ್ತೈನ್ ಪರವಾಗಿ ಅರಸೀಕೆರೆನಲ್ಲಿ ಬಾವುಟ ಇಟ್ಕೊಂಡು ಓಡಾಡಿದಂಥವನು ಇವನೇನೆ. ಹಿಂದೆ ಇದೇ ಸಮೀವುಲ್ಲಾ ಒಬ್ಬ ಹಿಂದೂ ಸಮಾಜದ ಯುವಕನ್ನ ಯಾವುದೋ ಜಮೀನು ವಿಷಯವಾಗಿ, ರಿಯಲ್ ಎಸ್ಟೇಟ್ ವಿಷಯವಾಗಿ ಹೀಗೆ 150-200 ಜನ ಕರ್ಕೊಂಡೋಗಿ ಅಮಾನುಷವಾಗಿ ಹಲ್ಲೆ ಮಾಡಿ ಹೊಡೆದು ಆ ಪ್ರಕರಣನೇ ದಾಖಲಾಗದಂಗೆ ಶಿವಲಿಂಗೇಗೌಡರ ಬೆಂಬಲದಿಂದ ಬಚಾವಾಗ. ಇದ್ರ ಮುಂದುವರೆದ ಭಾಗ ನನ್ನ ಮೇಲೇನೆ ಅರಸೀಕೆರೆ ನಗರಸಭೆ ಕಚೇರಿ ಎದುರುಗಡೆ ನನಗೇನೆ ಚಾಕು ಹಾಕ್ತೀನಿ ಅಂತೇಳಿ ಬೆದರಿಕೆ ಹಾಕುವ ಮಟ್ಟಕ್ಕೆ ಈ ಸಮೀವುಲ್ಲಾ ಮತ್ತು ಅವನ ಗೂಂಡಾಪಡೆ ಇವತ್ತು ಬೆಳೆದು ನಿಂತಿದೆ. ಯಾವ ಮಟ್ಟಕ್ಕೆ ಅಂತಂದ್ರೆ, ರಿಯಲ್ ಎಸ್ಟೇಟ್ ಯಾರಾದ್ರೂ ಮಾಡಬೇಕು ಅಂತಂದ್ರೆ ಇವರಿಗೆ ಕಪ್ಪ ಕಾಣಿಕೆ ಕೊಡಬೇಕು. ಇವತ್ತು ನೋಡಿ, ಆ ಕುಟುಂಬ ದೇವ್ರ ದರ್ಶನ ಮಾಡಿ ಹೋಗ್ತಾ ಇದೆ. ಯಾವ ರೀತಿ ಆ ಹೆಣ್ಮಗಳು ತಡೆಯುವಂತ ಪ್ರಯತ್ನ ಮಾಡಿದ್ರೆ ಯಾವ ರೀತಿ ರಾಕ್ಷಸ ರೀತಿ ಇವ್ರು ಮುತ್ತಿಗೆ ಹಾಕಿ ಹಲ್ಲೆ ಮಾಡುವಂಥ ಪ್ರವೃತ್ತಿ. ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ, ನಿಮ್ಗೇನಾದ್ರು ಕಿಂಚಿತ್ತು ಅರಸೀಕೆರೆನಲ್ಲಿ ಲಾ ಅಂಡ್ ಆರ್ಡರ್ ಬಗ್ಗೆ ನಿಮ್ಗೇನಾದ್ರು ಕಾಳಜಿ ಇದೆ, ಗೌರವ ಇದೆ, ಈಗಾಗಲೇ ಇದೇ ಈ ಸಮೀವುಲ್ಲಾ ಬೆಂಬಲಿಗರ ಪಡೆಯಿಂದ ಅದೇ ಮುಸ್ಲಿಂ ಸಮಾಜಕ್ಕೆ ಸೇರಿದಂಥವನ್ನ ಕೊಲೆ ಆಯಿತು. ಸರಿಯಾದಂಥ ಪ್ರಕರಣ ನಿರ್ವಹಣೆ ಮಾಡಿ ನಿಮ್ಮ ಇಲಾಖೆ ಒಬ್ಬ ಅಧಿಕಾರಿಯನ್ನ ಮತ್ತೆ ಪೋಸ್ಟಿಂಗ್ ಕೊಡದೆ ಅವ್ರು ಏನಾದರೂ ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೆ ಕಾರಣ ಈ ಶಿವಲಿಂಗೇಗೌಡರ ಚೇಲ, ಈ ಸಮೀವುಲ್ಲಾ ಮತ್ತು ಅವನ ಕುಟುಂಬ. ಇವತ್ತೂ ಸಹ ಪ್ರಕರಣದಲ್ಲಿ ಗಲಾಟೆ ಮಾಡಿದಂಥವನು ಇದೇ ಶಿವಲಿಂಗೇಗೌಡರ ಚೇಲ, ಸಮೀವುಲ್ಲಾನ ಮಗ. ಏನು ಎದೆ ತೋಳೇರಿಸ್ಕೊಂಡು ಏನಪ್ಪ ಹುಡುಗ, ಯಾರು ಹೇಳೋರು ಕೇಳೋರಿಲ್ಲ ಅಂತ ಮಾಡಿದ್ಯಾ? ಅರಸೀಕೆರೆ ನಿಮ್ಮಪ್ಪನ ಜಾಗೀರಂತೆ ಮಾಡ್ಕೊಂಡಿದ್ಯೇನೋ? ಹಿಂದೂ ಸಮಾಜ ಜಾಗೃತ ಆಗಿದೆ, ನಿನ್ನ ಗ್ರಾಚಾರ ಚೆನ್ನಾಗಿತ್ತು. ಇವತ್ತು ನನಗೆ 10 ನಿಮಿಷ ಆದ್ಮೇಲೆ ವಿಷಯ ಗೊತ್ತಾಯ್ತು. ನಾನು ಸ್ಥಳಕ್ಕೆ ಓಡ್ ಬಂದೆ, ಅಷ್ಟೊಂದು ಯಾರು ಇರಲಿಲ್ಲ ಅಲ್ಲಿ. ಇನ್ನು ಈ ಪ್ರಕರಣದಲ್ಲಿ ನಿನ್ನನ್ನು ಬಿಡೋ ಪ್ರಶ್ನೆನೇ ಇಲ್ಲ. ಈಗ FIR ಆಗಿದೆಯಾ ಸರ್? ಇವಾಗ ಕಂಪ್ಲೇಂಟ್ ಏನಾರು ಮತ್ತೊಂದ್ರ ಬಗ್ಗೆ ಯಾವುದೇ ಪೊಲೀಸ್ ಇಲಾಖೆ ಕ್ರಮ ತಗೊಂಡಿದೆ ಅನ್ನೋಂಥ ಮಾಹಿತಿ ಇದುವರೆಗೂ ನಮ್ಗೆ ಯಾವುದೂ ಸಿಕ್ಕಿಲ್ಲ. ಯಾವುದೇ FIR ಆಗಿಲ್ಲ ಅನ್ನೋಂಥದ್ದು ನನಗೆ ಈ ತಕ್ಷಣಕ್ಕೆ ಇರ್ತಕ್ಕಂಥ ಮಾಹಿತಿ. ಮತ್ತು ಅವನು ಹೆದರಿಸಿದಂಥ ರೀತಿಗೆ ದಂಪತಿಗಳು ಎಲ್ಲಿ ಹೋದ್ರು, ಯಾವ ಊರಿನವರು, ಈ ಮಾಹಿತಿ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ನಮ್ಗೆ ಎಷ್ಟು ಬೇಗ ಅವ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಷ್ಟು ಬೇಗ ಅವ್ರ ಮನೆಗಳಿಗೆ ನಾವೆಲ್ಲ ತೆರಳುತ್ತೇವೆ. ಅವ್ರಿಗೆ ಧೈರ್ಯ ತುಂಬಿ ಇದರ ಹೋರಾಟವನ್ನು ನಾವು ಬಿಡೋದಿಲ್ಲ. ಮತ್ತೆ ಆ ಹೆಣ್ಮಗಳಿಗೊಬ್ಬ ಅಣ್ಣನಾಗಿ ಅಥವಾ ಸಹೋದರನಾಗಿ ನಾನು ಆ ಕುಟುಂಬದ ಜೊತೆ ಬಲವಾಗಿ ನಿಂತ್ಕೊಳ್ತೇನೆ. ಪ್ರಶ್ನೆನೇ ಇಲ್ಲ. ಈ ಗುಂಡಾಗಿರಿ ಅರಸೀಕೆರೆ ನಡೆಯುವಂಥ ರೀತಿಯಲ್ಲಿ ಇವರು ಆಡಳಿತ ಇದ್ರೆ ಆಡಳಿತ ಕಿತ್ತು ಎಸೆದಕ್ಕೆ ಜನ ಸಿದ್ಧರಾಗಿದ್ದಾರೆ. ಬಾ, ನಗರಸಭೆ ಚುನಾವಣೆಗೆ ಕಾಯ್ತಾ ಇದ್ವಿ ನಾವು. ನೀನು ಅರಸೀಕೆರೆ ಜಾಗೀರ್ ಮಾಡ್ಕೊಂಡು ನೀನು ಇಷ್ಟಪಟ್ಟವ್ರ ಹತ್ರ ಜಮೀನು ತಗೊಂಡು ಯಾರಾದ್ರೂ ಲೇಔಟ್ ಮಾಡ್ತಾರೆ ಅಂತ ಅವ್ರಿಗೆ ಜನ ಕರ್ಕೊಂಡು ಬೆದರಿಕೆ ಹಾಕೋದು. ಇಷ್ಟು ದಿನ ಹಿಂದೂ ಸಮಾಜಕ್ಕೆ ಜಾಗೃತಿಯ ಕೊರತೆ ಇತ್ತು. ಇನ್ನು ಮೇಲೆ ನೀನು ಆಟಾಟೋಪ ನಡೆಯೋದಿಲ್ಲ ಸಮೀವುಲ್ಲಾ, ಇನ್ನು ಮೇಲೆ ನೀನು ಆಟಾಟೋಪ ನಡೆಯಲ್ಲ. ನಿನ್ನ ಮಗನ ಹದ್ಬಸ್ತಲ್ಲಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ. ಹಾದಿ ಬೀದಿಯಲ್ಲಿ ಎಳೆದಾಡ್ಕೊಂಡ ಒಬ್ಬ ಹುಡುಗನ ಮೇಲೆ, ನಿನ್ನ ತಮ್ಮ, ನಿನ್ನ ಮಗ, ಒಬ್ಬ ಹುಡುಗನ ಮೇಲೆ 100-150 ಜನ ಹೋಗ್ತೀರ. ನೀವು ಯಾರು ಹೇಳೋರು ಕೇಳೋರಿಲ್ಲ ಅಂತ ಮಾಡಿದ್ದೀರಾ? ಬಾ, ನಾವೇ ಬರ್ತೀವಿ ಸರ್ಕಲ್ಗೆ. ಹುಷಾರ್, ಮನೆ ಹತ್ರ ಬರಬೇಕಾಗತ್ತೆ. ಹುಷಾರ್ ಸಮೀವುಲ್ಲಾ.